ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಶಶಿಕುಮಾರ್ ಹಿರೇಮಠ. ವಿಷಯ ಏನಪ್ಪಾ ಅಂತಂದ್ರೆ, ಒಂದು 2 days ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಂದು ಫನ್ನಿ ವಿಡಿಯೋ, ಸೂಪರ್ ಮ್ಯಾನ್ ಅಂತ ಹೇಳಿ ಒಂದು ಫನ್ನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಆ ವಿಡಿಯೋಗೆ 800 ವ್ಯೂಸ್ ಬಂದಿದೆ, ಒಂದು 35K ಲೈಕ್ಸ್ ಬಂದಿದೆ. ಇನ್ನೂ ಓಡ್ತಾ ಇದೆ ವಿಡಿಯೋ. ಇಷ್ಟೊಂದು ಸಪೋರ್ಟ್ ಕೊಟ್ಟಿರೋರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಬಟ್ ಇನ್ನೊಂದು ವಿಷಯ ಏನಂದ್ರೆ, ಇದೇ ಒಂದು ವಾರದ ಹಿಂದೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಂದು ಮೋಟಿವೇಶನಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಓಕೆ, ಸೊ ಅದಕ್ಕೆ ಬಂದಿರೋ ವ್ಯೂಸು ಬರೀ 3000. ಒಂದು ಲೈಕ್ಸ್ ಒಂದು 120 130 ಲೈಕ್ಸ್ ಬಂದಿದೆ. ಸೊ ಇದರಿಂದ ಏನ್ ಗೊತ್ತಾಗ್ತಿದೆ ಅಂತಂದ್ರೆ, ಇಲ್ಲಿ ಯೂಸ್ಲೆಸ್ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ, ಆಮೇಲೆ ತುಂಬಾ ಜನ ಲೈಕ್ ಮಾಡ್ತಾರೆ. ಅದೇ ಒಂದು ಮೋಟಿವೇಶನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಜನ ನೋಡಲ್ಲ, ಜಾಸ್ತಿ ಜನ ಲೈಕ್ ಮಾಡಲ್ಲ. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಇವಾಗಿನ ಪ್ರೆಸೆಂಟ್ ಜನರೇಷನ್ ಹೆಂಗಿದೆ ಅಂದ್ರೆ, ಯೂಸ್ ಇರೋ ಥಿಂಗ್ಸ್ ಯಾವುದು ಬೇಕಾಗಿಲ್ಲ, ಯೂಸ್ಲೆಸ್ ಇರೋದೇ ಜಾಸ್ತಿ, ಯೂಸ್ಲೆಸ್ನೇ ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ದಾರೆ. ಸೊ ದಯವಿಟ್ಟು ನಾನ್ ಬಿಡ್ಕೊಳ್ಳೋದೇನಂದ್ರೆ, ಯೂಸ್ ಇರೋ ವಿಡಿಯೋನ ನೋಡ್ಕೊಳ್ಳಿ. ಒಬ್ಬ ಕಂಟೆಂಟ್ ಕ್ರಿಯೇಟ್ ಮಾಡ್ತಾನೆ ಅಂತಂದ್ರೆ ಅವ್ನಿಗೆ ಯೂಸ್ಲೆಸ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋ ತರ ಸಪೋರ್ಟ್ ಮಾಡಬೇಡಿ. ಯೂಸ್ ಇರೋ ಕಂಟೆಂಟ್ ನ ಕ್ರಿಯೇಟ್ ಮಾಡೋ ತರ ಸಪೋರ್ಟ್ ಮಾಡಿ. ಸೊ ದಯವಿಟ್ಟು ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಯೂಸ್ಲೆಸ್ ವಿಡಿಯೋಗಳನ್ನ ಲೈಕ್ ಮಾಡ್ತಾ ಹೋದಂಗೆ ಜನಗಳು ಯೂಸ್ಲೆಸ್ ವಿಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಹೋಗ್ತಾರೆ. ಸೊ ದಯವಿಟ್ಟು ಒಳ್ಳೆ ಕಂಟೆಂಟ್ಗಳಿಗೆ ಲೈಕ್ ಮಾಡಿ, ವ್ಯೂಸ್ ಕೊಡಿ, ಆಮೇಲೆ ಶೇರ್ ಮಾಡಿ. ಬಟ್ ಈ ಥರ ಫನ್ನಿ ಇರೋದನ್ನ ನೀವು ಜಾಸ್ತಿ ಸಪೋರ್ಟ್ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬರು ಅದೇ ಫನ್ನಿನ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಅದಕ್ಕೆ ವ್ಯಾಲ್ಯೂ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.